ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನೈಟುಲ್ಫ್. ನನ್ನ ಮತ್ತೊಂದು ಮೋಟೋ ವ್ಲಾಗಿಂಗ್ ವಿಡಿಯೋಗೆ ಸುಸ್ವಾಗತ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನಾನು ಎಲ್ಲಿ ಹೊರಟಿರ್ತೀನಿ. ನಾನು ಹೊರಟಿರೋದು ಜೆ ಕೆ ವಿಕೆಯಲ್ಲಿ ಕೃಷಿ ಮೇಳ ನಡೀತಿದ್ದೆ ಫ್ರೆಂಡ್ಸ್. ಕೃಷಿ ಮೇಳ ವರ್ಷಕ್ಕೊಮ್ಮೆ ನಡೆಯುತ್ತೆ, ಅದು ತುಂಬ ಫೇಮಸ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೃಷಿ ಮೇಳದಲ್ಲಿ ಏನೇನಿದೆ, ಅಲ್ಲಿ ಏನೇನು ನಡೆಯುತ್ತೆ ಇವತ್ತು ಅಂತೆಲ್ಲನೂ ಎಲ್ಲ ಡೀಟೇಲ್ಸ್, ಪ್ರತಿಯೊಂದು ಡೀಟೇಲ್ಸು ನಾನು ಅಲ್ಲಿ ಹೋಗಿದ್ದಾದ್ಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಖ್ಯವಾದ ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ಮ ಹತ್ರ ಹೇಳಬೇಕು. ಏನು ಅಂದರೆ, ನಾನು ಯಾರ ಜೊತೆ ಹೊರಟಿದ್ದೀನಿ ಅಂತ. ನನ್ನ ಜೊತೆ ಇವತ್ತು ಬರ್ತಾ ಇದ್ದಾರೆ ನನ್ನ ಒಂದು ಅನದರ್ ಫೇವ್ರೆಟ್ ಪರ್ಸನ್ ಲೈಫಲ್ಲಿ. ಯಾರು ಅಂತ ತೋರಿಸ್ತೀನಿ ನೋಡಿ. ಇದು ಮಲ್ಲಿಕಾ. ಇವರು ಮಲ್ಲಿಕಾ ಗೌಡ ಅಂತ, ನಮ್ಮ ಚಿಕ್ಕಮ್ಮ ಇವರು. ಇವ್ರ ಜೊತೆ ಇವತ್ತು ನಾನು ಕೃಷಿ ಮೇಳಗೆ ಹೊರಟಿದ್ದೀನಿ. ಇವರು ನನಗೆ ತುಂಬ ಫೇವ್ರೆಟ್ ಪರ್ಸನು. ಏನಕ್ಕೆ ಅಂದರೆ, ನಾನು ಪ್ರತಿಯೊಂದೂ ಎಲ್ಲ ಇವ್ರ ಹತ್ರನೇ ಹೇಳ್ಕೊಳ್ತೀನಿ. ಏನೇ ಇದ್ರೂ ಇವರು ಅಷ್ಟೇ, ಏನೇ ಇದ್ರೂ ಎಲ್ಲ ನನ್ನ ಹತ್ರ ಹೇಳ್ಕೊಳ್ತಾರೆ. ಸೊ ನಾವು ಒಂಥರ ನನಗೆ ಇವರು ಆಂಟಿ ಆಗಬೇಕು, ಬಟ್ ನಾನು ಇವರು ಒಂಥರ ಫ್ರೆಂಡ್ಸ್ ಥರ ಇದ್ದೀವಿ. ನನಗೆ ಇವರು ಸಖತ್ತು ಫೇವ್ರೆಟ್ ಪರ್ಸನ್ ಇವರು. ಅದರಿಂದ ಇವ್ರನ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದ್ಬಿಟ್ಟು ಕೃಷಿ ಮೇಳಗೆ ಕರ್ಕೊಂಡು ಹೊರಟಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ಏನೇ ನಾವು ಮಾತಾಡೋದಿದ್ರು ಕೃಷಿ ಮೇಳದಲ್ಲಿ ಮಾತಾಡೋಣ. ಯಾಕಂದರೆ ವೀಡಿಯೋ ಇವಾಗೇ ನಾವು ತುಂಬ ಲೆಂತ್ ಮಾಡಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನಿಮಗೂ ನೋಡೋಕೆ ಬೋರ್ ಆಗುತ್ತೆ. ಸೊ ಆದ್ದರಿಂದ ಈಗ ವಿಡಿಯೋ ಪಾಸ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಮಾತಾಡೋದೇನೇ ಇದ್ರು ಕೃಷಿ ಮೇಳದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಈಗ ವಿಡಿಯೋ ಸದ್ಯಕ್ಕೆ ಪಾಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾವು ಕೃಷಿ ಮೇಳ ಎಂಟರ್ ಆಗ್ತಾ ಇದ್ದೀವಿ. ಅಲ್ಲಿ ಬೋರ್ಡ್ ನೋಡ್ತಾ ಇದ್ದೀರಾ ನೀವು ಮೇಲೆ. ಇಲ್ಲಿ ಲೆಫ್ಟಲ್ಲೂ ಇದೆ ನೋಡಿ, ಕೃಷಿ ಮೇಳಗೆ ಸುಸ್ವಾಗತ. ಸೊ ಇದು ಕೃಷಿ ಮೇಳ 2025ನ ಕೃಷಿ ಮೇಳ. ಆ್ಯಕ್ಚುಲಿ ಇದು ಸೆಕೆಂಡ್ ಡೇಟು 14th ಇವತ್ತು. ಆ್ಯಕ್ಚುಲಿ ಸ್ಟಾರ್ಟ್ ಆಗಿರೋದು 13th. ಈ ಸಂಡೇವರೆಗೂ ಇರುತ್ತೆ, ಅಂದರೆ 16th ಇರುತ್ತೆ ಅನಿಸುತ್ತೆ. ಸೊ ಇನ್ನೂ ಯಾರ್ಯಾರು ಬಂದು ನೋಡಿಲ್ಲ ಅಂದರೆ ದಯವಿಟ್ಟು ಸಂಡೇ, ಅಟ್ಲೀಸ್ಟು ಸಂಡೇ ಒಳಗಡೆ ಬಂದು ನೋಡಿ. ತುಂಬ ಅಂದರೆ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಎಲ್ರಿಗೂ. ಇದು ಪ್ರತಿಯೊಬ್ಬರು ನೋಡಲೇಬೇಕಿರೋ ಮೇಳ ಇದು. ಏನಕ್ಕೆ ಅಂದರೆ, ಚಿಕ್ಕವರಿಂದ ಆಗಲಿ ದೊಡ್ಡವ್ರವ್ರಿಗೂ ಪ್ರತಿಯೊಬ್ರಿಗೂ ಇದು ತುಂಬ ಅಂದರೆ ತುಂಬ ಇನ್ಫಾರ್ಮೇಷನ್ ಕೊಡುತ್ತೆ. ನೀವು ಫಾರ್ಮಿಂಗೇ ಮಾಡಬೇಕು ಅಂತೇನಿಲ್ಲ, ಇದು ಬಂದು ನೋಡಬೇಕು ಅಂದರೆ ಬಂದರೆ ನಿಮಗೆ ತುಂಬ ಅಂದರೆ ತುಂಬ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವ್ಯಾವ ಥರ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈಗ ಸದ್ಯಕ್ಕೆ ನಾನು ಗಾಡಿ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಈಗಾಗಲೇ ನೋಡ್ತಾ ಇರ್ತೀರಾ ನೋಡಿ, ಜನ ಕ್ರೌಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲಿ ಅಂದರೆ ನಾವು ಜೆ.ಕೆ.ವಿಕೆ ಒಳಗಡೆ ಎಂಟರ್ ಆದ್ವಿ. ಈಗ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಳ ಇರೋ ಜಾಗಕ್ಕೆ. ಇನ್ನೂ ಒಂಚೂರು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆಲ್ರೆಡಿ ನಿಮ್ಗೆ ಕಾಣ್ತಾ ಇರುತ್ತೆ ಜನ ಎಷ್ಟಿದ್ದಾರೆ ನೋಡಿ. ಸೊ ನೋಡೋದಲ್ಲ ಎಷ್ಟು ಕ್ರೌಡ್ ಇದೆ ಆಲ್ರೆಡಿ. ಇನ್ನೂ ತುಂಬ ಜನ ಬರ್ತಾರೆ. ಇವತ್ತು ಸೆಕೆಂಡ್ ಡೇ ಆದ್ದರಿಂದ ಹೇಳ್ಬೇಕಾದ್ರೆ ಜನ ಕಡಿಮೆ. ನಿಮಗೆ ಇನ್ನೂ ಸಂಡೇವರೆಗೂ ಇರುತ್ತೆ. ಯಾರು ನೋಡಿಲ್ಲ ಇನ್ನೂ ದಯವಿಟ್ಟು ಬಂದು ನೋಡಿ. ನೀವು ಮಕ್ಕಳನ್ನ ಕರ್ಕೊಂಬನ್ನಿ. ಏನಕ್ಕೆ ಅಂದರೆ ಅವ್ರಿಗೆ ಇದೆಲ್ಲ ಇವಾಗಿಂದ ನೋಡಿದ್ರೆ ತುಂಬ ಅವ್ರಿಗೆ ಇನ್ಫಾರ್ಮೇಷನ್ ಸಿಗೋದು, ಯಾವ ಥರ ಇರುತ್ತೆ ಜಗತ್ತು. ಅಲ್ಲಿ ಮಜ್ಜಿಗೆ ಹೇಳ್ತಾ ಇದ್ದಾರೆ, ಬನ್ನಿ. ಸಾರಿ ನಾನು ನೋಡಿಲ್ಲ, ಹೇಳ್ತಾ ಇದ್ದಾರೆ. ಬನ್ನಿ, ಇಲ್ಲಿ ಮಜ್ಜಿಗೆ ಕೊಡ್ತಾ ಇದ್ದಾರೆ. ಏನು ಮಜ್ಜಿಗೆ ಅಪ್ಪ ಇದು? ಮಡಿಕೆ ಮಜ್ಜಿಗೆ ಅಂತ ನೋಡಿ, ಇದೆಲ್ಲ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಓಕೆ ನೋಡಿ, ಸ್ಟೂಡೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಏನು ನಿಮ್ಮ ಹೆಸರು? ನೀವೇನೇನು ಮಾಡ್ತೀರಾ ಹೇಳಿ. ಹೆಸರು ರಾಹುಲ್ ಎಚ್ ಟೀಮ್ ಇದು. ರಾಹುಲ್ ಎಚ್ ಟೀಮಾ? ಓಕೆ, ಸ್ವಲ್ಪ ಜೋರ ಮಾತಾಡಿ, ಮೈಕಲ್ಲಿ ಇದೆ ಸರ್. ಇವ್ರು ನಮ್ಮ ಬಾಸ್. ಇವ್ರು ಹೆಂಗೆ ಹೇಳಿದ್ರೆ ಹಂಗೆ, ಇವ್ರದೇ ಎಲ್ಲ ಕಾರಣ ಇವರೇ. ಸರಿ ಬಾಪ, ಏನು ನಿನ್ನ ಹೆಸರು? ಸರ್ ನನ್ನ ಹೆಸರು ರಾಹುಲ್ ಅಂತ. ಏನು ಮಾಡ್ಕೊಂಡು ಏನು ಓದ್ತಾ ಇದೆಯಾ? 4th year BSc ಅಗ್ರಿ ಸರ್. ನಾವು ಇಲ್ಲೇ ಸ್ಟೂಡೆಂಟ್ಸು. 4ನೇ ವರ್ಷದಲ್ಲಿ ಓದ್ತಾ ಇದ್ದೀವಿ. ಸೊ ಇವಾಗ ನೋಡಿ, ನಾನು ಆಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ. ನನಗೂ ಇಲ್ಲಿ ತುಂಬ ಡೀಟೇಲ್ಸ್ ಗೊತ್ತಿಲ್ಲ. ಸೊ ನಿನ್ಗೆ ಏನೇನು ಗೊತ್ತು ಡೀಟೇಲ್ಸು? ಇಲ್ಲಿ ಜನ ಏನಕ್ಕೆ ಬಂದು ನೋಡಬೇಕು, ಇಲ್ಲೆಲ್ಲ ಏನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಪ್ರತಿಯೊಂದು ನಿನ್ಗೇನು ಗೊತ್ತು? ಅಂದರೆ ಸರ್ ಈಗ ಹೆಂಗಂದ್ರೆ, ಈಗ ಇನ್ನೂ ನಮ್ಮ ರೈತರು ಹಳೆ ಕಾಲದಲ್ಲೇ ಇದ್ದಾರೆ. ಈಗ ಇನ್ನು ಮಾಡರ್ನ್ ಟೆಕ್ನಾಲಜೀಸ್ ಹೊಸದಾಗಿ ಬಂದಿದ್ದಾವೆ. ಅದನ್ನ ಹೆಂಗೆ ಉಪಯೋಗಿಸ್ಕೋಬೇಕು, ಹೆಂಗೆ ಅದರಿಂದ ಇದು ಬರಬೇಕು ಅಂತ ಎಲ್ಲ ಹೊಸ ಟೆಕ್ನಾಲಜೀಸ್ ಏನೇನಿದೆ ಕೃಷಿ ಮೇಳದಲ್ಲಿ ವರ್ಷಕ್ಕೊಂದ್ಸಲಿ 4 ದಿವಸ ನಡೆಸ್ತಾರೆ ಸರ್. ಅದು ಈಗ ನವೆಂಬರಲ್ಲಿ ಇರುತ್ತೆ ವರ್ಷನೂ. ಈಗ ಫಾರ್ಮರ್ಸ್ ರೈತರಿಗೋಸ್ಕರ ತಿಳಿಸೋಕ್ಕೋಸ್ಕರ ಎಲ್ಲ ಟ್ಯಾಕ್ಟರ್ ಆಗಿರಲಿ, ಯಾವುದೇ ಇದು ಇಂಪ್ಲಿಮೆಂಟ್ಸ್ ಆಗಿರಲಿ, ಎಲ್ಲ ಪವರ್ ಟಿಲ್ಲರ್ಸಿಂದ ಮತ್ತು ಬೆಳೆಗಳು ಯಾವ ಡಿಸ್ಟಿಕ್ಗೆ ಯಾವ ಬೆಳೆ ಹಾಕಬೇಕು, ಯಾವ ಬೆಳೆ ಈ ಸೀಸನ್ಗೆ ಹಾಕಿದ್ರೆ ಇದು ಬರುತ್ತೆ, ಎಲ್ಲ ಕರೆಕ್ಟಾಗಿ ತಿಳ್ಕೊಳ್ಳೋಕ್ಕೋಸ್ಕರ ಇದು ಕೃಷಿ ಮೇಳ ನಡೆಸ್ತಾ ಇರ್ತಾರೆ ವರ್ಷ. ಓಕೆ, ಹಾಂ. ನೀವು ಜನಕ್ಕೆ ಯಾವ ಥರ ವೆಲ್ಕಮ್ ಮಾಡ್ತೀರಾ? ಅವ್ರು ಏನಕ್ಕೆ ಬಂದು ಚಿಕ್ಕದಾಗಿ ಹೇಳ್ಬಿಡಿ ಸರ್. ಈಗ ತುಂಬ ಜನ ಅಗ್ರಿಕಲ್ಚರ್ ಅಂದರೆ ಒಂದು ಬೇರೆ ಅನ್ಕೊತಿರ್ತಾರೆ. ಸೊ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರು ಕೂಡ ನಮ್ಮ ಡಾಕ್ಟರ್ಸ್ ಇರ್ತಾರಲ್ವಾ, ನಾವು ಏನಾದ್ರು ತೊಂದರೆ ಆದರೆ ಹಾಸ್ಪಿಟಲ್ ಹೋಗಿ ತೋರಿಸ್ಕೊತೀವಿ. ಬಟ್ ಅಗ್ರಿಕಲ್ಚರ್ಗೆ ಆ ಥರ ಇರಲ್ಲ. ಸೊ ಅದು ಇನ್ನೊಂದು ಮೇನ್ ಇಂಟೆನ್ಷನ್. ನಮ್ಮ ಟೀಚರ್ಸ್, ದೊಡ್ಡ ಪ್ರೊಫೆಸರ್ಸ್, ರಿಸರ್ಚರ್ಸ್, ಸೈಂಟಿಸ್ಟ್ ಎಲ್ಲರೂ ಇರ್ತಾರೆ. ಸೊ ಅವ್ರು ಯಾವುದೇ ತೊಂದರೆ ಆದರೂ ಕೂಡ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಆಗಿ ಮಾತಾಡ್ಬೋದು. ಅದಕ್ಕೆ ತಕ್ಕಂಥ ಸೊಲ್ಯೂಷನ್ಸು ತುಂಬ ಡೈವರ್ಸ್ ಆಗಿ ಕಂಪ್ನೀಸ್ ಇದ್ದಾವೆ. ಸೊ ಹೊಸ ಟೆಕ್ನಾಲಜೀಸು ಅವರು ಡೈರೆಕ್ಟಾಗಿ ಡೆಮಾನ್ಸ್ಟ್ರೇಷನ್ ತೋರಿಸ್ತಾರೆ.
ನಮ್ಮ ಪ್ರಾಬ್ಲಮ್ಸ್ ಇದ್ರು ಟೀಚರ್ಸ್ ಹತ್ರ ಹೇಳ್ಕೊಂಡು ಇಲ್ಲೇ ಕ್ಯೂರ್ ಮಾಡ್ಕೊಂಡು ಹೋಗ್ಬೋದು. ಓಕೆ ಇದೇ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬೇಕಾಗಿರೋದು. ಯಾಕಂದರೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು, ಎಸ್ಪೆಷಲಿ ನನಗೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆ. ಬಟ್ ನನಗೆ ಏನೂ ಡೀಟೇಲ್ಸೇ ಗೊತ್ತಿಲ್ಲ. ನಾನು ಯಾವತ್ತೂ ನಾನು ಅಗ್ರಿಕಲ್ಚರ್ ಬಗ್ಗೆ ಏನೂ ಜಾಸ್ತಿ ನೋಡಿರಲಿಲ್ಲ. ನಾನು ಏನಕ್ಕೆ ಇವತ್ತು ಬಂದೆ ಅಂದರೆ, ನಾನು ಅಗ್ರಿಕಲ್ಚರ್ ಬಗ್ಗೆ ನೋಡಿದಾಗ ನನಗೊಂದು ಐಡಿಯಾ ಬರುತ್ತೆ ಏನು ಮಾಡಬೇಕು, ಹೊಸದಾಗಿ ಏನೇನಿದೆ, ನಾನು ಯೂತಾಗಿ ಏನೇನು ಸ್ಟಾರ್ಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಅದರಿಂದನೇ ಬಂದೆ. ಇದು ನನಗೆ ತುಂಬ ಒಳ್ಳೆ ಅಪರ್ಚುನಿಟಿ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ನೀವು ಬನ್ನಿ, ಇದು ನಿಮಗೂ ತುಂಬ ಒಳ್ಳೆ ಅಪರ್ಚುನಿಟಿ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟು ಏನೇ ಇದ್ರು ಅಲ್ಲಿ ಒಳಗಡೆ ಓದ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇವಾಗ ಇದನ್ನು ಸದ್ಯಕ್ಕೆ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಈಗ ನಾನು ಕೃಷಿ ಮೇಳಕ್ಕೆ ಆಲ್ರೆಡಿ ಎಂಟರ್ ಆಗಿದ್ದೀನಿ, ನೀವು ಕಾಣ್ತಾ ಇರ್ಬೋದು. ಸೊ ಈಗ ಕೃಷಿ ಮೇಳಕ್ಕೆ ಆಲ್ರೆಡಿ ಎಂಟರ್ ಆಗಿದ್ದೀನಿ. ಇಲ್ಲಿ ನಾನು ಇಲ್ಲಿ ತುಂಬ ಅಂಗಡಿ ಅಂದರೆ ತುಂಬ ಅಂಗಡಿ ಆಗಲಿ, ಎಷ್ಟೊಂದು ನಿಮಗೆ ನೋಡೋದಕ್ಕೆ ತುಂಬ ಇರುತ್ತೆ. ಪ್ರತಿಯೊಂದ್ರ ಬಗ್ಗೆನೂ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು ವೀಡಿಯೋ ಅಲ್ಲ, ಒಂದು ದಿನ ಕೂಡ ಸಾಲೋದಿಲ್ಲ. ಸೊ ಆದ್ದರಿಂದ ನಾನು ಈಗ ಏನು ಮಾಡ್ತೀನಿ ಅಂದರೆ, ಕೆಲವೊಂದು ಎಲ್ಲ ಅಂಗಡಿಗಳ್ದು ನಿಮಗೆ ವೀಡಿಯೋ ಫುಟೇಜಸ್ ಹಾಕ್ತೀನಿ. ಫುಟೇಜಸ್ ನೋಡ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಎಲ್ಲೆಲ್ಲಿ ಅನಿಸುತ್ತೋ ಅಲ್ಲಿ ನಾನು ಪ್ರತಿಯೊಬ್ಬರ ಹತ್ರನೂ ಮಾತಾಡಿಸಿ ಅವರ ಅಂಗಡಿ ಹತ್ರನೇ ಡೀಟೇಲ್ಸ್ಗಳನ್ನು, ಅವ್ರು ಏನು ಅಂಗಡಿ ಇಟ್ಟಿದ್ದಾರೆ, ಇಲ್ಲಿ ನಮ್ಗೆ ಏನು ಕೊಡ್ತಾರೆ, ಮತ್ತು ಅವ್ರು ಮಾರ್ತಿರೋದು ಏನು ಡೀಟೇಲ್ಸ್ ಅದು ಅಂತ ಪ್ರತಿಯೊಂದು ಅವ್ರ ಹತ್ರನೇ ಕೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಸದ್ಯಕ್ಕೆ ನೀವು ಪ್ರತಿಯೊಂದು ವೀಡಿಯೋ ನಾನು ಏನೇನು ಹಾಕ್ತೀನಿ ಅದನ್ನು ನೋಡ್ತಾ ಇರಿ. ಈ ವಿಡಿಯೋನ ಯಾರು ಪಾಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಪ್ರತಿಯೊಂದನ್ನು ನೋಡಿ. ತುಂಬ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಯಾವ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಖಂಡಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸದ್ಯಕ್ಕೆ ಕಂಟಿನ್ಯೂ. ಫ್ರೆಂಡ್ಸ್, ಈಗ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಇದನ್ನು ತೋರಿಸ್ತೀನಿ, ಡ್ರೋನು. ಅದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಅಂಗಡಿಯವರು ಇದ್ದಾರೆ, ಅವರೇ ನಿಮ್ಗೆ ಹೇಳ್ತಾರೆ. ಇದೇನೇನು ಡೀಟೇಲ್ಸು, ಏನು ಮಾಡುತ್ತೆ ಅದೆಲ್ಲ ಪ್ರತಿಯೊಂದು ಡೀಟೇಲ್ಸು ಅವರೇ ನಿಮ್ಗೆ ಹೇಳ್ತಾರೆ. ಸೊ ಬನ್ನಿ, ಇದೇನು ಅಂತ ಅವ್ರ ಹತ್ರನೇ ಕೇಳೋಣ. ಸರ್, ನಿಮ್ಮ ಹೆಸರಿಂದ ಸ್ಟಾರ್ಟ್ ಮಾಡಿ. ನಮಸ್ಕಾರ ಸರ್, ನನ್ನ ಹೆಸರು ಪ್ರಣವ್ ಅಂತ. ನಾವು ಗರುಡ ಏರೋಸ್ಪೇಸ್ ಕಂಪ್ನಿಯಿಂದ ಮಾತಾಡ್ತೀವಿ. ಇದು ಬಂದ್ಬಿಟ್ಟು ನಮ್ಮದು ಡ್ರೋನ್, 10 ಸೀಟರ್ ಡ್ರೋನ್. ಈ 10 ಸೀಟರ್ ಡ್ರೋನಲ್ಲಿ 25 ನಿಮಿಷ ಬ್ಯಾಟ್ರಿ ಬ್ಯಾಕ್, 25 ನಿಮಿಷ ಎರಡು ಬ್ಯಾಟ್ರಿ 25,000 ಎರಡು ಬ್ಯಾಟ್ರಿ. ಸೊ ಎರಡು ಬ್ಯಾಟ್ರಿ ನೀವು ಆರಾಮ್ಸೆ ಒಂದು 4 ಗಂಟೆ ಆರಾಮಾಗಿ ಮತ್ತು ಟ್ಯಾಂಕ್ ಕೆಪಾಸಿಟಿ ಎಲ್ಲ ನಿಮ್ಮದು GPS ಬರುತ್ತೆ, ಮತ್ತು ಆ್ಯಂಡ್ರಾಯ್ಡ್ ಬೇಸ್ಡ್ ರಿಮೋಟ್ ಬರುತ್ತೆ, ಮತ್ತು ಕ್ಯಾರಿಂಗ್ ಕೀಸು ಇರುತ್ತೆ. ಒಂದು ಎಕ್ಸ್ಟ್ರಾ ಸೆಟ್ ಇಂಪೆಲರ್ಸು ಮತ್ತು ಎಲ್ಲ ಥರದ ಸಪೋರ್ಟು, ಆಫ್ಟರ್ ಸೇಲ್ ಸಪೋರ್ಟ್ ನಮ್ಮ ಕಡೆಯಿಂದ ಇರುತ್ತೆ. ನಾವೇ ಮ್ಯಾನುಫ್ಯಾಕ್ಚರರ್ಸ್, ನಾವೇ ಸರ್ವಿಸ್ ಮಾಡೋದು. ಸೊ ನಾವು ನಮ್ಮದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಪ್ರೈಸಿಂಗ್ ಸರ್. ಅದಕ್ಕೆ MS ಧೋನಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರು, ಹಾಗೆ ನಮ್ಮ ಸೊ ಇದು ಗರುಡ ಏರೋಸ್ಪೇಸ್ ಬರೀ ಅಗ್ರಿಕಲ್ಚರ್ ಡ್ರೋನ್ಸ್ ಅಲ್ಲ, ಬೇರೆ ಎಲ್ಲ ಥರ ಡ್ರೋನ್ಗಳು ಪ್ರೊವೈಡ್ ಮಾಡ್ತೀವಿ. ಇದು ಫೋಟೋಗ್ರಫಿ, ಮಶ್ರೂಮ್ದು, ಇಂಡಸ್ಟ್ರಿಯಲ್ ಡ್ರೋನ್ಸ್ ಆಗಿರ್ಬೋದು, ಸೋಲಾರ್ ಪ್ಯಾನಲ್ ಡ್ರೋನ್ಸ್, ಎಲ್ಲ ಥರ ಡ್ರೋನ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಸರ್, ಇವಾಗ ನೀವು ಒಂದು ಕಡೆ ರೈತರಿಗೆ ಅನುಕೂಲ, ಮತ್ತೊಂದು ಕಡೆ ಮುಕ್ತ ಪ್ರಾಣಿಗಳನ್ನು
ಇದು ಮೂಲ್ಯ. ಏನು ಮಡಕೆ ಮಾಡ್ತೀರಾ, ಉಂಡಿ ಮಾಡ್ತೀರಾ? ಗೋಲ್ಕ ಬಾಜು ಉಂಡಿ ಗೋಲ್ಕ ಇದು ಈಸಿ. ಅದು ಮಾಡ್ತೀರಾ, ಮಡಕೆ ಮಾಡ್ತೀರಾ? ಮಡಕೆ ಓಕೆನಾ? ಹಾಂ ಮಾಡಪ್ಪ ಮಡಕೆ ಮಾಡಿಬಿಡಿ. ಎರಡು ಕೈ ಕೊಡಿ, ಈ ಕೈ ಮಾತ್ರ ಈ ಕಡೆ ಇಟ್ಕೊಡಿ. ಬೆರಳು ಪ್ರೆಸ್ ಮಾಡ್ತೀನಿ. ಸ್ಟೆಪ್ ಬಿಡಿ, ಫೋಟೋ ಕೊಟ್ಬಿಡಿ. ಸೊ ಇಲ್ಲಿ ಬಂದಿದ್ದು ಏನು ರೀಸನ್ ಇಂದ ಬಂದ್ರಿ? ನಾನು ಆಕ್ಚುಲಿ ಪಾಟ್ರಿ ವಿಡಿಯೋಸ್ ನೋಡ್ತಿದ್ದೆ. ಸೊ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲಿ ಪಾಟ್ರಿ ಮಾಡ್ತಾರೆ ಅಂತ. Okay. ಸೊ ನನ್ನ ಮೇನ್ ರೀಸನ್ ಬಂದಿದ್ದೆ ಪಾಟ್ರಿ ಮಾಡಬೇಕು ಅಂತ. ಯಾರು ನಿಮ್ಮ ಫ್ರೆಂಡು? ಅವ್ರ ಹೆಸರು ಅಮೃತ. ಅವ್ರು ಯಾಕೆ ಬರ್ತಾ ಇಲ್ಲ ವಿಡಿಯೋದಲ್ಲಿ? ಅವ್ರಿಗೆ ನಾಚಿಕೆ ಆಗ್ತಿದೆ ಅಂತ. ಓಕೆ. ಸೊ ನಿಮ್ಮ ಹೆಸರು ಭವ್ಯ, ಇವ್ರ ಹೆಸರು ಅಮೃತನಾ? ಸೊ ಅಮೃತ ಭವ್ಯ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ. ಚೆನ್ನಾಗಿತ್ತು, ಬಟ್ ಅಷ್ಟೊಂದು ನಿಮಗೆ ಈ ಡೀಪಾಗಿ ಹೇಳ್ಕೊಟ್ಟಿಲ್ಲ ಅಂದ್ರೆ ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಎಕ್ಸ್ಪೀರಿಯನ್ಸ್ ನೀವು ಚೆನ್ನಾಗಿತ್ತಾ? Yeah, ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಇದನ್ನ ಏನಾದ್ರು ಮಾಡಿದ್ರಾ? ಇಲ್ಲ ಇದೇ ಫಸ್ಟ್ ಟೈಮ್. ಸೊ ಇದು ಮಾಡೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇತ್ತು, ಇದನ್ನ ನಾನು ಬಂದಿದ್ದೆ ಅದಕ್ಕೆ ಅಂತಾನೆ ಟ್ರೈ ಮಾಡಿದ್ದು. ಓಕೆ, ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? Yeah, ಚೆನ್ನಾಗಿದೆ. ಸೊ ಬೇರೆ ಇನ್ನು ಇದನ್ನ ನೋಡದೇ ಇರೋರಿಗೆ ಏನು ಹೇಳ್ತೀರಾ? ಲೈಕ್ ಚೆನ್ನಾಗಿದೆ. ನೀವು ಅನಿಮಲ್ಸ್ ಆಗಲಿ ಏನಾದರೂ, ಎಸ್ಪೆಷಲಿ ಪಾಟ್ರಿ, ನಮ್ಮ ಥರ ಹುಡುಗಿರು ಬರೋದೇ ಪಾಟ್ರಿಗೋಸ್ಕರ. ಅನಿಮಲ್ಸ್ ಪ್ಲಾಂಟ್ಸ್ ನೋಡೋಕೆ ಏನು ಇಂಟ್ರೆಸ್ಟ್ ಇರಲ್ಲ. ಸೊ ನೀವು ಪಾಟ್ರಿ ಮಾಡೋಕೆ ಬರ್ಬೇಕಂದ್ರೆ ಇಟ್ ವಿಲ್ ಬಿ ಅ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ ಮೇಡಮ್, ಇವಾಗ ಕೃಷಿ ಮೇಳ ಎಲ್ಲ ನೋಡಿದ್ರಾ ನೀವು? ಹೇಗೆ ಅನಿಸ್ತಿದೆ? ಇನ್ನೂ ನೋಡಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದು. ಹೌದಾ? ಈಗ ಸ್ಟಾರ್ಟ್ ಮಾಡಿದಾ? ನೈಟ್ ನ್ಯೂಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರ್ ನಮಸ್ತೆ, ನನ್ನ ಹೆಸರು ರೈತ ಮಾಧ್ಯಮ ಚಂದನ್ ಅಂತ. ನಾವು ಯಲಹಂಕದಲ್ಲಿರೋದು. ನಾನು ಇಲ್ಲಿ 2ನೇ ವರ್ಷ ಇದು ಕೃಷಿ ಮೇಳದಲ್ಲಿ ಭಾಗವಹಿಸ್ತಾ ಇರೋದು. ಹೋದ ವರ್ಷ ಅಲ್ಲ, ಅದ್ರ ಹಿಂದಿನ ವರ್ಷ ಮಾಡಿದ್ದೆ. ಇವಾಗ ಯಾವಾಗಲೂ ನಾರ್ಮಲ್ ಆಗಿ ನಮ್ಮ ಇಂಡಿಯನ್ ತಳಿಗಳಾದಂಥ ನ್ಯೂಜಿಲೆಂಡ್ ವೈಟು, ಬ್ಲ್ಯಾಕ್ ಜೈಂಟು, ಗ್ರೇ ಜೈಂಟು, ಸೋಬೆ ಚಿಂಚಿಲ ಈ ರೀತಿ ಮರಿಗಳನ್ನ ಎಲ್ಲರೂ ನೋಡಿರ್ತಾರೆ. ಆದರೆ ಜನಗಳು ಜಾಸ್ತಿ ಸೇರೋ ಕಾರಣಕ್ಕೆ ನಾನು ಈ ಒಂದು ಜರ್ಮನ್ ಅಂಗೋರನ ತರಿಸ್ಕೊಂಡೆ ಎಲ್ಲರಿಗೂ ತೋರಿಸೋಣ ಅಂತ. ಬೇರೆ ದೇಶದಲ್ಲಿ ಈ ರೀತಿ ಮೊಲಗಳು ಇರ್ತವೆ ನೋಡಿ. ನೀವೇನು ನಮ್ಮ ದೇಶದಲ್ಲಿ ನೋಡಿರೋಂಥ ಮೊಲಗಳು ವೈಟು, ಕಪ್ಪುದು, ಬಿಳಿ ಕಪ್ಪು ಈ ಥರ ಬಣ್ಣದಲ್ಲಿ ಇರ್ತವೆ. ಆದರೆ ಬೇರೆ ದೇಶದಲ್ಲಿ ಉದ್ದನೆ ಕೂದಲು ಮತ್ತು ದೊಡ್ಡ ಗಾತ್ರದಲ್ಲಿ ಇರೋ ಕಾರಣ ಈ ಮೊಲನ ನಾನು ತರಿಸ್ಕೊಂಡು ಕೃಷಿ ಮೇಳದಲ್ಲಿ ಇಟ್ಟಿದ್ದೀನಿ ಶೋಗೆ. ಇದು ನೋಡೋದಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. ಆಲ್ರೆಡಿ 2ನೇ ದಿನ ಇದು. 2ನೇ ದಿನದಲ್ಲಿ ತುಂಬ ಜನ ಕ್ರೌಡ್ ಸೇರಿದ್ದಾರೆ. ನೀವು ನೋಡ್ಬೋದು, ಅಷ್ಟು ಜನ ಸೇರಿದ್ದಾರೆ. ನಮ್ಮ ಮಾಹಿತಿ ಕುರಿ, ಕೋಳಿ, ಹಸು, ಮೇಕೆ, ದನ ಎಲ್ಲ ಸಾಕಾಣಿಕೆ ಬಗ್ಗೆ, ಹಂದಿ ಸಾಕಾಣಿಕೆ ಬಗ್ಗೆ, ಯಾರಿಗಾದ್ರೂ ನಮ್ಮ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ಬೇಕು ಅಂದರೆ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಂತ ಇದೆ, ಅದಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಸೇಮ್ ರೈತ ಮಾಧ್ಯಮ ಯೂಟ್ಯೂಬ್ ಚಾನಲ್ ಅಂತಲೇ ಇದೆ, ಅದಕ್ಕೆ ಫಾಲೋ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಐತಿ ಅದು ಅಲ್ಲಿ ಕಬ್ಬಿಗೆರೆ ಅಂತ ಬರುತ್ತೆ. ನನ್ನ ಹೆಸರು ಜವರೇಗೌಡ. ನೀವೇನು ಇಟ್ಕೊಂಡಿದ್ದೀರಾ ಹೇಳಿ? ನಾವು ಅದೇ ರಾಗಿ ಬೀಸ ಕಲ್ಲು ಇದು ಇವಾಗಿಂದು. ಅದರಿಂದ ಹೊಲ್ದಾಗೆ ಹೊಲ್ದಾಗ ಕಾವರು ಕಾಯ ಗುಡ್ಲಿದು ಅದರೊಳಗೆ ದೊಣ್ಣೆ ಇಟ್ಕೊಂಡಿದ್ದೀವಿ. ಆಮೇಲೆ ಲಾಟಿಯನ್ನು ಇಟ್ಕೊಂಡಿದ್ದೀವಿ. ಲಾಟಿನು, ಬೆಡ್ಶೀಟು, ಕಂಬಳಿ, ಆಮೇಲೆ ಒಂದು ದೊಣ್ಣೆ, ಒಂದು ಬೆತ್ತ, ಆಮೇಲೆ 4 ಸೇರಿಂದ ಒಂದು 10, ಆಮೇಲೆ ಕಡಿ,
ಎರಡು ಬೆಳವಣಿಗೆ, ಒಂದು ಬೆಳವಣಿಗೆ, ಈ ಹಿಂದಿನ ಕಾಲದ್ದು ರಾಗಿ ಕಲ್ಲು, ಆಮೇಲೆ ಇದು ರುಬ್ಬಗುಂಡು, ಒಳಕಲ್ಲ ರುಬ್ಬೋದು, ಹಸೆಕಲ್ಲು, ಆಮೇಲೆ ಬುಡ್ವಾಡೆ, ಆಮೇಲೆ ಅದು ವಾಡೆ, ಅದು ಇದು ಬುಡ್ವಾಡೆ, ಇದು ಮಡಿಕೆ, ಆಮೇಲೆ ಮಕ್ಕಳದು ತೊಟ್ಲು, ತೂಕ ತೊಟ್ಲು, ಆಮೇಲೆ ಗೂಡಿ ಹಾಕೋದು ನೀರಿಗೆ, ಅದು ಕಪ್ಪಳೆ ಗಾಳಿ ಇವೆರಡು ಒಂತಾಕ್ ಬರ್ತೈತಿ. ಆಮೇಲೆ ಯಾತ, ಆಮೇಲೆ ಶಾವಿಗೆ ಒತ್ತೋದು, ಆಮೇಲೆ ಸೌದೆ ಹೊಡಾಕೋದು ಮೇಕು, ಆಮೇಲೆ ಬಾವಿ ತೆಗಿಯೋಕೆ ಹೊಡೆಯೋದು ಮೇಕು, ಆಮೇಲೆ ದೊಡ್ಡ ಸುತ್ತಿಗೆ, ಸಣ್ಣ ಸುತ್ತಿಗೆ, ಆಮೇಲೆ ದೊಡ್ಡ ಬಾಳಿಸಿ, ಆಮೇಲೆ ಇದು ಗಾಡಿನಾಗ, ಆಮೇಲೆ ಅಡಿಕೆ ದೇವ, ಅದು ಇದು ಅಡಿಕೆ ದೇವದಿದು, ಆಮೇಲೆ ಅದು ನೀರಿಂದ ಅಡ್ಡೆ ಎರಡು ಕಡೆಗೂ ಹೊತ್ಕೊಳ್ಳೋದು ಹೇಳ್ರಿ. ಆಮೇಲೆ ಮಣ್ಣಿಂದು ಒಲೆ, ಇದು ಎತ್ತೊಲೆ, ಇದು ಕಡಲೆಕಾಯಿ ಉರಿಬೋದು, ಹಳ್ಳು ಉರಿಬೋದು, ಆಮೇಲೆ ಅವರೆಕಾಳು ಉರಿಬೋದು. ಇದು ಹಿಂದಿನ ಕಾಲದ್ದು ಪೂಜೆ ಸಾಮಾನ್ಯಕ್ಕೆ ಹೋದು ದೀಪ, ಈಬತ್ತಿ, ಆಮೇಲೆ ಕನ್ನಡಿ, ಆಮೇಲೆ ನಾಮ ಇಕ್ಕೊಳ್ಳೋದು, ಕಡ್ಡಿ ಅದೆಲ್ಲ ಒಳಗೆ ಇಕ್ಕೋಬೋದು. ಇದು ಅಟ್ಕುಣಿ ಮನೆ, ಹುಡುಗರು ಆಟ ಆಡೋದು. ಆಮೇಲೆ ಇದು ರಾಜರ ಕಾಲದಾಗ ಯುದ್ಧ ಮಾಡೋ ಕತ್ತಿ. ಇದು ಇದು ನೈಟು ವಾಕರು ಊರ್ಗೋರು ನೈಟ್ ಹೋಗೋಕ್ಕೆ ಇರಿದ್ರೆ ಚೂರಿ ಥರ ಇರ್ತೈತಿ. ಆಮೇಲೆ ಇದು ಪರಶುರಾಮರ ಕೊಡ್ಲಿ ಅಂತಾರೆ, ಗಂಡು ಕೊಡ್ಲಿ ಅಂತಾರೆ. ಇದು ಚಿಪ್ ಕೊಡ್ಲಿ ಅಂತಾರೆ, ನೈಟ್ ಎಗಲ್ನಾಗ ಇಕ್ಕೊಂಡು ಹೋಗೋದು. ಆಮೇಲೆ ಸಣ್ಣ ಬಾಳಿಸಿ, ಆಮೇಲೆ ಕುಜ್ಜಿಗೆ, ಕುಡ್ಲು, ಮಚ್ಚು, ಹಿಂದಿನ ಕಾಲದ ಬೀಗ, ಆಮೇಲಿಂದ ಇದು ಪರ್ಜಿ, ಅವು ಪಾವು ಹಿಡಿಯೋದು. ಆಮೇಲೆ ಇದು ದನಗಳು ಗಂಟಲ ಸಿಕ್ಕಾಂಡ್ರೆ ತೆಗಿಯೋದು, ಹಿಂಗೆ ಬಾಯಿ ಕೊಟ್ಟು, ಹಿಂಗೆ ಗೋಡಿ ಕೊಟ್ಟು, ಹಿಂಗೆ ಕೈ ಹಿಂಗೆ ತೆಗಿಯೋದು ಹಿಂಗೆ. ಆಮೇಲೆ ಮಚ್ಚು, ಆಮೇಲೆ ಕುರ್ಮಂಡಿ, ಔಷಧಿ ಗೊಟ್ಟ, ಆಮೇಲೆ ಮಡಿಕೆ ಬಾಳಿಸಿ, ಆಮೇಲೆ ತಕ್ಕಡಿ, ಕಲ್ಲು, ಇದು ಗಾರೆ ಚಿಕ್ಕ ಕಲ್ಲಿದು, ಆಮೇಲೆ ತಕ್ಕಡಿ, ಇದು ಚಕ್ಕೆ, ಇದು ಆಂಗ್ರ, ಆಮೇಲೆ ಇದು ಒಂಥರ ಕೈ ತಕ್ಕಡಿ, ಹಿಂದೆ ಕೈ ತಕ್ಕಡಿ, ಇದು ಶಿಬ್ರ ಹಾಕಿ ಈ ಕಲ್ಲು ಹಾಕಿ ತೂಕ್ತಿದ್ದು. ಇದು ಹಿಂದಿನ ಕಾಲದ ಕುಟ್ಟಾಣಿ, ಇದು ಮರಿ ಕಡಿಯ ಮಚ್ಚು, ಮರಿ ಕಡಿಯ ಮಚ್ಚಿದು. ಆಮೇಲೆ ಇದು ಅಡಿಕೆ ಹಚ್ಚೋದಿದು, ಇದು ಸೇರು, ಅಚ್ಚೇರು, ಪಾವು, ಅಡ್ಪಾವು, ಚಟಾಕು. ಇದು ಇವಾಗಿಂದು 200 ಗ್ರಾಮು, 100 ಗ್ರಾಮು, 50 ಗ್ರಾಮು. ಇದು ಮರ ಕೊಯ್ಯೋದು, ಗುಂಡಿ ಒಳಗೆ ಗುಂಡಿ ತೆಗಿತಾರೆ, ಗುಂಡಿ ಒಳಗೆ ನಿಂತ್ಕೊಂಡು ನಿಮ್ಮ ಮ್ಯಾಕಿಂಗ್ ಆಡಿಸ್ತಿರ್ತಾನೆ, ನ್ಯಾಲ ಒಂದು ಇರ್ತೈತೆ. ಇದು ಕಡುಬು, ಇದು ಕಜ್ಜಿಕಾಯಿ ಮಾಡೋದು. ಆಮೇಲೆ ಇದು ರತೋಡಿ, ಇದು ಒಂದು ಸಿಂಗಲ್ ಫೋಟೋ ಇಕ್ಕ ಸ್ಟ್ಯಾಂಡು. ಇದು ದನಗಳು ಹಸುಗಳಿಗೆ ಹಾಕೋದು. ಇದು ಗಂಟೆ, ಇದು ಕೊಳಚೈನು, ಇದು ಶಂಕು, ಇದು ತಲೆಗೆ ಕೊಂದಿನ ಕಲಸ, ಇದು ಗಗ್ರ. ಇದು ಟೀಟಣಿಗೆ ಮನೆ, ಹೆಣ್ಣಿಂದೊಂದು ಗಂಡಿಂದೊಂದು ಟೀಟಣಿಗೆ ಮನೆ ಕಲಸ ಇಕ್ಕೋದಿದು. ಇದು ಗಂಧ ತೆಗೆಯೋದಿದು. ಆಮೇಲೆ ಹೆಣ್ಣಿಂದೊಂದು ಗಂಡಿಂದೊಂದು ಹಸಮನೆ. ಆಮೇಲೆ ಉಡಿಕೆ ಗೂಡೆ, ಇದೊಂದು ಹೆಣ್ಣಿಂದು ಗಂಡಿಂದು, ಅದು ಬಾಕು ಗಂಡಿನ ಕೈಗೆ ಕೊಡೋದು. ಆಮೇಲೆ ಅದ್ರ ಮೇಲೆ ಇಕ್ಕಿರೋದು ಹಣಿಗೆ ಹಣ ಒತ್ತಕ್ಕೆ ಅಕ್ಕಿ ತುಂಬಿ ಇಕ್ಕಿ ಹಣ ಒತ್ತೋದು. ಇದು ಹಿಂದಿನ ಕಾಲದ್ದು ಮರದ ದೀಪಾಲ ಕಂಬ, ಈಗಿಂದು ಆ ದೀಪಾಲ ಕಂಬ. ಆಮೇಲೆ ಅಡಿಕೆ ಮರಕ ಹಾಕ್ಯಂಗೆ ಕೀಳೋದು. ಆಮೇಲೆ ಔಷಧಿ ಕೊಟ್ಟ ಗಡಾರಿ, ಆಮೇಲೆ ಇದು ಆಂಗ್ರ ಹಿಂಗೆ ಎಳೆಯೋದು. ಅದು ಆಮೇಲೆ ಇಟ್ಕೆ ಇತ್ತು, ಅಲ್ಲಿ ಇಟ್ಕೆ ಇಕ್ಕಿದ್ದು ನೋಡಿರಿ, ಅದು ಗ್ರಾಮಫೋನು. ಆಮೇಲೆ ಟೆಲಿಫೋನು, ಆಮೇಲೆ ಇದು ಇವಾಗಿನ ಟೇಪ್ ರೆಕಾರ್ಡು. ಆಮೇಲೆ ಆ ಕಡೆ ಲಾಸ್ಟ್ ಮಡಿಕೆ ಐತೆ ನೋಡಿರಿ, ಲಾಸ್ಟ್ ಮಡಿಕೆ. ಆಮೇಲೆ ನಗ, ಇದು ಮರ ಕೊಯ್ಯ ರಂಪ, ಇದು ಕೈ ರಂಪ, ಇದು ಮರ ಜಲ್ಡೆ, ಇದು ಮರ ಇದು ಮರ ಜಲ್ಡೆ, ಇದು ಮರ, ಇದು ಅಕ್ಕಿ ಮಾಡೋದು. ಇದು ಕಣದಾಗ ರಾಗಿ ಜಲ್ಡಿ ಹಿಡಿಯೋದು. ಇದು ಸಣ್ಣ ಕೈಗರಕ್ಷ, ಸಣ್ಣ ಗರಕ್ಷ. ಇದು ಮೆರ್ಗೋಲು ಉಲ್ತಿರ್ಬೇಕದು. ಇದು ಪೆಟ್ರೋಮ್ಯಾಕ್ಸು ಹಿಂದಿನ ಕಾಲದ್ದು. ಇದು ಉಲ್ಬಡಿಯೋದು ಬಣ್ಣೆ. ಇದು ಕಾಯಿ ಸುಲಿಯೋದು. ಇದು ಅಕ್ಕಿ ಶೆಡ್ಡಿ ಕಾಳು ಹಾಕೋದು. ಇದು ರಾಗಿ ಕೂರಿಗೆ ಬಿತ್ತೋದು. ಇದು ಸೌದೆ ಹೊಡಕ ಕೊಡ್ಲಿ, ಇದು ಪ್ಲೇಟ್ ಕೊಡ್ಲಿ, ಇದು ಸರಪಣಿ. ಇದು ಹೊಲ, ಇದು ಮನೆ ಕಟ್ಟಕ್ಕೆ ಟೇಪು. ಇದು ಹುಡುಗರು ತೆಳ್ಳಾಡೋದು ಒಂದು ಮುಖ ಬಂಡಿ, ಅದು ಮುಳುಗುಂಟೆ ಲಾಸ್ಟ್ನೇದು, ಅದು 8 ಅಲ್ಲಿಂದು, ಇದು 10 ಅಲ್ಲಿಂದು, ಇದು 6 ತಾಳಿನ ಕುಂಟೆ.
ಅಜ್ಜ ನಿಮ್ಗೆ ಎಷ್ಟು ವರ್ಷ ಅಂದ್ರಿ? ನನಗೆ 70 ವರ್ಷ. 70 ವರ್ಷ. ಇದು 70 ವರ್ಷದಿಂದ ನೀವು ಕಲೆಕ್ಟ್ ಮಾಡಿರೋದು ಇದೆಲ್ಲ? 70 ವರ್ಷದಿಂದ ನಮ್ಮ ಮನೆಗೆ ಇದ್ದಿದ್ದು, ನನಗಿನ್ನ ಹಿಂದೆ ನಮ್ಮ ಅಪ್ಪ ನಮ್ಮ ತಾತವ್ರು ಬಿಡಿಸ್ಕೊಂಬಂದಿರೋದು. ಅದನ್ನೆಲ್ಲ ನೀವು ಇವಾಗ ಯೂಸ್ ಮಾಡ್ತಾ ಇದ್ದೀರಾ? ಈಗಲೂ ಮಾಡೋಂಥದ್ದು ಯೂಸ್ ಮಾಡ್ತೀವಿ, ಯಾರನ್ನ ಕೇಳಿದವ್ರಿಗೂ ಯೂಸ್ ಆಗೋಂಥವ್ರಿಗೂ ಕೊಡ್ತೀವಿ. ಈ ಕಾಲದಲ್ಲಿ ನಾನು ಇಷ್ಟೆಲ್ಲ ನಾನು ನೋಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇಷ್ಟೊಂದೆಲ್ಲ ಯೂಸ್ ಮಾಡ್ತಿದ್ರ ಆ ಕಾಲದಲ್ಲಿ ಅಂತ ಅನ್ಸುತ್ತೆ. ನೋಡಿ ಎಷ್ಟೆಲ್ಲ ಐಟಮ್ಸ್ ಇದೆ. ಯಪ್ಪ, ನನಗೆ ನೋಡಿನೇ ಶಾಕ್ ಆಯಿತು. ತುಂಬ ಖುಷಿ ಆಯಿತು ಈ ವಿಡಿಯೋ ನೋಡಿ. ಇಲ್ಲಿ ಬರೋದಕ್ಕೆ ಕಾರಣ ಆಕ್ಚುಲಿ ಹುಡುಗ ನಿಮ್ಮ ಮೊಮ್ಮಗನ ಏನಿನ ಹೆಸರು? ನೋಡಿ ತರುಣ್. ಆಕ್ಚುಲಿ ತರುಣ್ ನನ್ನ ಕರ್ಕೊಂಡ್ ಬಂದಿದ್ದು, ಅಣ್ಣ ಬನ್ನಿ ನಮ್ಮ ಅಂಗಡಿಗೆ ಒಂದು ವಿಡಿಯೋ ಮಾಡಿ ಅಂತ. ನನ್ನ ಆಕ್ಚುಲಿ ಏನಂತ ಗೊತ್ತಿದ್ದನೂ ಬಂದೆ. ಬಟ್ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ನಾನು ಮಾಡೋಕ್ಕೆ ಆಗ್ತಾ ಇಲ್ಲ. ಇದೆಲ್ಲ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ತರುಣ್ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಜ್ಜ ನಿಮ್ಗಂತೂ ಒಂದು ದೊಡ್ಡ ನಮಸ್ಕಾರ. ಇಷ್ಟೆಲ್ಲ ಇಟ್ಕೊಂಡು ನೀವು ಇನ್ನೂ ಇಷ್ಟೊಂದೆಲ್ಲ ಕಾಪಾಡ್ಕೊಂಡು ಬಂದಿದ್ರಲ್ಲ, ನಿಮಗೆಲ್ಲ ದೊಡ್ಡ ನಮಸ್ಕಾರ ಆಯಿತು. Mangalore special sir. ಥ್ಯಾಂಕ್ ಯು. ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲಿ ಬಂದು ನೀವು ವಿಸಿಟ್ ಮಾಡಲೇಬೇಕು. ನಿಮ್ಮ ಹೆಸರು? ಆಶಿಫ್ ಅಂತ. ಇಲ್ಲಿ ಬಂದು ಟೇಸ್ಟ್ ಮಾಡಿ. ಸಕ್ಕತ್ತಾಗಿದೆ ಇದು ಟೇಸ್ಟು. ಎಲ್ರಿಗೂ ನಮಸ್ಕಾರ. ಶ್ರೀರೇಯ ಆರ್ಗಾನಿಕ್ಸ್ ಅಂತ, ಇದು JP ನಗರ ಬ್ಯಾಂಗ್ಳೂರ್ ಬೇಸ್ಡ್ ಹೊಸ ಸ್ಟಾರ್ಟಪ್ಪು. ನಾವು ಡ್ರೈ ಸ್ವೀಟ್ ಪಾನನ್ನು ಆಲ್ ಓವರ್ ಬ್ಯಾಂಗ್ಳೂರ್ ಸಪ್ಲೈ ಮಾಡ್ತಾ ಇದ್ದೀವಿ. ಇದರಲ್ಲಿ ಆಸ್ ಪರ್ FSSAI ಲೈಸೆನ್ಸು ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಆಡ್ ಮಾಡಿ ನಾವು ಕೊಡ್ತಾ ಇದ್ದೀವಿ. ಇದು 4 ಮಂತ್ಸ್ವರೆಗೂ ಇಟ್ಕೊಳ್ಬೋದು. ತುಂಬ ಶೆಲ್ಫ್ ಲೈಫ್ ಇದೆ. ಕ್ಯಾಟ್ರಿಂಗ್ಸ್ ಅವ್ರಿಗೆ, ಫಂಕ್ಷನ್ಸ್ಗಳಿಗೆ, ಗೃಹ ಪ್ರವೇಶಗಳಿಗೆ, ಮತ್ತು ನಾನ್ ವೆಜ್ ಹೋಟೆಲ್ಸ್ಗಳಿಗೆ, ನಾನ್ ವೆಜ್ ಫಂಕ್ಷನ್ಸ್ಗೆಲ್ಲ ತುಂಬ ಚೆನ್ನಾಗಿದೆ. ನಾವು ಇದನ್ನ ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ ಕಸ್ಟಮೈಸ್ಡ್ ಆಗಿ ಸಹ ಕೊಡ್ತೀವಿ. ಉದಾಹರಣೆಗೆ ಯಾವ್ದಾದ್ರು ಬರ್ಡೇ ಫಂಕ್ಷನ್ಸ್ ಇದ್ರೆ ಆ ಬರ್ಡೇ ವಿಶೇಸ್ನ ನಾವು ಸ್ಟಿಕ್ಕರ್ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಆಲ್ ಓವರ್ ಬ್ಯಾಂಗ್ಳೂರ್ ಸಪ್ಲೈ ಇದೆ, ಫ್ರೀ ಡೆಲಿವರಿ ಇದೆ. ಸೊ ಯಾರು ಬೇಕಾದ್ರೂ ನಾವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫಂಕ್ಷನ್ಸ್ಗಳಿಗೆ ಎಲ್ಲ ಕಡೆನೂ ಸಹ ಇದನ್ನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ತುಂಬ ಅಂದರೆ ತುಂಬ ಖುಷಿ ಪಟ್ಟಿರೋ ದಿನ. ನಾನು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡೋದಕ್ಕೆ ಎಷ್ಟು ಸಾಲ್ತಾನೆ ಇಲ್ಲ. ನಾನು ಬಂದಿದ್ದು ಮಧ್ಯಾಹ್ನ, ಇವಾಗ ನೈಟ್ ಆಲ್ಮೋಸ್ಟ್ ಇನ್ನೇನು ಈವ್ನಿಂಗ್ ಆಗ್ತಾ ಇದೆ. ಆದ್ರೂ ಏನು ನಾನು ನೋಡಿಲ್ಲ ಅಂದ್ಕೊಳ್ಳಿ. ಒಂದು 20% ನೋಡಿದೆ ಏನೋ ಅಷ್ಟೇ. ಇನ್ನೂ ತುಂಬ ಅಂದರೆ ತುಂಬ ಇದೆ ನೋಡೋದಕ್ಕೆ. ಇಲ್ಲಿ 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಇದ್ರೂ ಸಾಲಲ್ಲ, ಅಷ್ಟೊಂದಿದೆ ನೋಡೋದಕ್ಕೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ನೋಡೋಕ್ಕಾಗುತ್ತೆ ಅನಿಸುತ್ತೆ. ಅದು ಎಲ್ಲನೂ ಕಂಪ್ಲೀಟ್ ಯಾರಿಗೂ ಮಾಡೋಕ್ಕಾಗಲ್ಲ ಅಂತ ಅಷ್ಟೊಂದು ಅಂದರೆ ಅಷ್ಟೊಂದಿದೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ. ಪ್ರತಿಯೊಂದು ಕಡೆನೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆದ್ರೂ ನಾನು ಇವಾಗ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಿದೆ ಅಂದರೂ ಇವಾಗ ಎಷ್ಟೊಂದು ನೋಡೋದಕ್ಕೆ ಇವಾಗೇನೆ ತುಂಬ ಇದೆ ನೋಡೋದಕ್ಕೆ. ನೀವು ಆಲ್ರೆಡಿ ನೋಡಿರ್ತೀರ ಎಷ್ಟು ಚೆನ್ನಾಗಿತ್ತು ಅಂತ. ನೀವು ಇಲ್ಲೇ ಬಂದು ನೋಡಿ ಅಂತ ಹೇಳ್ತೀನಿ. ಯಾರು ಮಿಸ್ ಮಾಡ್ಕೊಳ್ಬೇಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಇದನ್ನು ತುಂಬ ಅಂದರೆ ನಿಮ್ಮ ಮಕ್ಳಿಗಾಗಲಿ, ನಿಮ್ಮ ಮನೆಯವ್ರಿಗಾಗಲಿ, ಪ್ರತಿಯೊಬ್ಬರೂ ಇದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ನೋಡೋರಲ್ಲ, ಇದು ಇವತ್ತಿನ ಎಕ್ಸ್ಕ್ಲೂಸಿವ್ ಕೃಷಿ ಮೇಳ ವ್ಲಾಗಿಂಗ್ ವಿಡಿಯೋ ಆಗಿತ್ತು. ಈಗ ವಿಡಿಯೋ ಎಂಡ್ ಮಾಡೋ ಸಮಯ. ಮತ್ತೊಂದು ವಿಡಿಯೋಗೆ ವೆಯ್ಟ್ ಮಾಡ್ತಾರೆ ಅಂತ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ನೂ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಬೇಕಾಗುತ್ತೆ. ಇವತ್ತು ನಮ್ಮ ಜೊತೆಗಿದ್ರು ಮಲ್ಲಿಕಾ ಗೌಡ. ಅವ್ರಿಗೆ ಹೇಳಿ ಬಾಯ್. ನೀನು ಅವ್ರಿಗೆ ಬಾಯ್ ಹೇಳ್ಬಿಡು. ಸೊ ನಮ್ಮ ಅಕ್ಕ ಬಾಯ್ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಮತ್ತೊಂದು ವೀಡಿಯೋಗಳಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.